ಹಾಯ್ ಗೈಸ್, ನಮ್ಮ ಮನೆಯಲ್ಲಿ ಇವತ್ತು ಸಂತೆ, ಇವತ್ತು ಬಜಾರ್. ಇವತ್ತೆಲ್ಲರೂ ಮನೆಯಲ್ಲಿ ಮಂಡಕ್ಕಿ ತಿಂತಾಯಿದ್ದಾರೆ, ಖಾರ ಮಂಡಕ್ಕಿ. ರೆಡಿ? ಹೊಸ ವಿಡಿಯೋಗೆ ಸುಸ್ವಾಗತ ಕರಂಗ. ಹೊಸ ವಿಡಿಯೋಗೆ ಸುಸ್ವಾಗತ ಕರಂಗ. ಹೊಸ ವಿಡಿಯೋಗೆ ಸುಸ್ವಾಗತ ಕತ ಹೊಸ ವಿಡಿಯೋಗೆ ಸುಸ್ವಾಗತ ಏ ತು ದಾಂಡಿ ಸಿಗನು. ಹೊಸ ವಿಡಿಯೋಗೆ ಸುಸ್ವಾಗತ. ಹಾಂ ಗೈಸ್, ಈಗ ಮನೆಯಲ್ಲಿ ಸ್ವಲ್ಪ ತುಂಬ ಜೋರು ನಡೆದಿದೆ ಮಂಡಕ್ಕಿ ತಿನ್ನುವ ಕಾರ್ಯಕ್ರಮ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಂದರೆ, ಇವತ್ತು ಊಟ ಕಾಯ ಆದಪ್ಪನೇ ಘರೆ ಮನೆಯಲ್ಲಿ ಸ್ಪೆಷಲ್ ಊಟ ಅಂದರೆ ಇವತ್ತು ಮೀನು ಸಾರು ರೆಡಿ ಆಗ್ತಾಯಿದೆ. ಆ ಕಡೆ ಅನ್ನ, ಈ ಕಡೆ ಈಗ ಮಂಡಕ್ಕಿ. ನಮ್ಮ ತಂದೆಯವ್ರು ಮುಗಿಸ್ಬಿಟ್ರು, ಈಗ ನಾವು ಹೊಡಿತೀವಿ. ಏ ಈ ಕರೆ ಓಲಂದು ಏಮನ್ನ ಗ್ಯಾಸ್. ಈಗ ನಾವು ಮಂಡಕ್ಕಿ ತಿಂತಾಯಿದ್ದೀವಿ. ಎಲ್ಲರೂ ಒಂದೊಂದು ಥರ ಮಂಡಕ್ಕಿ ತಿಂತಾರೆ. ನಮ್ಮ ತಂಗಿ ನೋಡಿ, ಅವಳು ಎಣ್ಣೆ ಮತ್ತು ಹಳದು, ಅರಸಿನ ಪುಡಿ ಮತ್ತು ಉಪ್ಪು ಅದನ್ನು ಮಿಕ್ಸ್ ಮಾಡಿ ತಿಂತಾಳೆ. ನಮ್ಮ ಬ್ರದರು, ನಮ್ಮ ಫಾದರ್ ಈ ಕಡೆ ಈ ಥರ ಒಣ ಮಂಡಕ್ಕಿ ತಿಂತಾರೆ. ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ತಿಂತಾರೆ ಗೈಸ್. ಜಿಲೇಬಿ ಜಿಲೇಬಿ ಖರ್ಚು ನಮ್ಮ ಫಾದರ್ ಜಿಲೇಬಿ ತಿಂತವ್ರೆ ಗೈಸ್. ಇವತ್ತು ಯಾರು ಏನೋ ಅಂದ್ರದ್ದೆ ಕೌನ್ ಕಾಯ್ಕೆ ಬಾ ಕೂನ್ ಕಾಯ್ಕೆ ಕಾಯಿ ಕೆರೆಸ್ಕೆರೆ ಕೂನ್ ಕಾಯ್ಕೆ ಗೈಸ್. हवा यदि पूछो तो क्या वही बात है, कहीं से हमको आए तो बा काहे स्पेशल आज बोलो काय के बुधवार ಬುಧವಾರ ದಿನ ನಮ್ಮ ಮನೆಯಲ್ಲಿ ಇವತ್ತು ಮೀನು ಸಾರು ಗೈಸ್. ನೋಡಿ, ನಮ್ಮ ತಂಗಿಯವರು ಮೀನು ಸಾರು ಒಂದು ಇದರಲ್ಲಿ ಮೀನು ಹಾಕ್ತವ್ರು ನೋಡಿ. ಹಾಂ ನೋಡಿ, ಈಗ ಸಾರು ಕುಗ್ತಾಯಿತ್ತು. ಕುದಿಯೋ ಟೈಮಲ್ಲಿ ಎಲ್ಲ ಮೀನು ಕ್ಲೀನಾಗಿ ತೊಳೆದ್ಬಿಟ್ಟು ಎಲ್ಲ ಮೀನು ಸಾರಲ್ಲಿ ಹಾಕ್ತವ್ರೆ. ಇದು ಫ್ರೈಯಲ್ಲಿ ಹೌದಲ್ಲ ಅಡೆ? ಹಾಂ, ಇದು ಮೀನು ಫ್ರೈ ಮಾಡ್ತಾರಂತೆ. ಯಾವ ರೀತಿ ಆಗುತ್ತೆ? ಇವು ಹೊಸ ಮೀನು ಹೆಸರೇನವ? ಹೊಳೆ ಮೀನ. ಅದ ಏನಾರು ನೇಮ್ ಹೆಸರೇನಿರ್ಬೋದು ಅದ್ರದ್ದು? ಹೋಳಿ ಮೀನ. ಅದು ಹೋಳಿ ಮೀನಾನ. ಅದು ಬಾಂಗ್ಡಾ ಬೇರೆ, ಅವು ಬೇರೆ, ಇವೆಲ್ಲ ಚೈಂಜಸ್ ಇರ್ತಾವಲ್ಲ ಗೈಸ್. ಇವತ್ತು ನಮ್ಮ ಮನೆಯಲ್ಲಿ ಹೊಳೆ ಮೀನ ಸಾರು ಹೇಗಿರುತ್ತೆ ಅಂತ ಗೆಸ್ ಮಾಡಿ. ಯಾಕಂದರೆ ಇವು ಡೈಲಿ ಫಾರಮ್ ಮೀನ ತಿಂದು ತುಂಬ ಬೇಜಾರಾಗಿದೆ ನಮಗೆ. ಇವತ್ತು ಹೊಳೆ ಮೀನ ಬಂದಿತ್ತು, ಸಖತ್ತಾಗಿರುತ್ತೆ ಸಾರು. ನಮ್ಮ ತಾಯಿ ಇವತ್ತು 1.5 kg ತೊಗೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ಇವತ್ತು ತುಂಬ ಬಾಯಲ್ಲಿ ನೀರು ಬರ್ತವೆ. ಅದನ್ನು ಇಮೇಜನ್ ಮಾಡಿಕೊಂಡ್ರೆ ಈಗ ನೋಡೋಣ ಗೈಸ್ ಹೇಗಿರುತ್ತೆ ಸಾರು ಅಂತೇಳಿ, ಆಮೇಲೆ ಗೆಸ್ ಮಾಡೋಣ. ಓಕೆ, ಏನವ ಏನು ಕೊಡಬೇಕು? ಕುಂಡೆ ಸಾರು ಕಣ್ಕಾಯಿ ಕರೀತಿ ಅವ್ರ ಬಗ್ಗೆ ಕೈ ಅಡಿ. ಇವರು ಮಾಳಿ ಕುಯ್ರಸು, ನಾಳೆ ಕುಯ್ರಸು ಕೈ ಅವ್ರ ಬಗ್ಗೆ ಬರ್ಬೇಡ. ಅರಸನ ಪುಡಿ ಹಾಕಿದೆ. ಹಾಂ, ಫ್ರೈ ಮಾಡಿದ್ದ. ಫ್ರೈ ಮಾಡೋಕೆ ಏನು ಮಾಡಿದೆ? ಅರಸನ ಪುಡಿ ಹಾಕ. ಪುಡಿ, ಒಣ ಖಾರ, ಹಾಂ, ಉಪ್ಪು, ಹಾಂ, ರವಿ, ಆಮೇಲೆ ಫ್ರೈ ಮಾಡಿದ ಮಸಾಲೆ, ಹಾಂ, ಎಣ್ಣೆ, ಅರಸನ ಪುಡಿ, ಒಣ ಖಾರ, ಆಮೇಲೆ ಫ್ರೈ ಮಾಡೋದು ಮಸಾಲೆ ಪುಡಿ, ಹಾಂ, ಎಣ್ಣೆ ಹಾಕಿ ಕರಿಯೋದು. ಹ್ಞೂ, ಈಗ ಒಲಿ ಮೇಲೆ ಕರಿದೇವ. ಈಗೆಲ್ಲ ನೋಡಿ ನಮ್ಮ ತಾಯಿ ಈ ಥರ ಹಾಕಿ ಎಲ್ಲ ಒಂದು ಬಾಣಲ್ಲಿ ಮಿಕ್ಸ್ ಮಾಡಿಕೊಂಡ್ರು. ಈಗ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಗೈಸ್. ಇಲ್ಲಿ ರವೆ ಇದೆ ಅಂತೆ, ರವೆ ಕೊಡ್ತಾ ಇದ್ದೀನಿ. ಎದ್ರಲ್ವ? ಹಾಂ, ಏಮೈ ಹಾಂ ಹಾಂ, ಇಲ್ಲಿದೆ ರವೆ. ಇದಲ್ಲ ನೋಡಿ ಗ್ಯಾಸ್, ಇದು ನಮ್ಮ ತಂಗಿಯವ್ರದ್ದು ಮಾತದು ಬಾಯಲ್ಲ ಗೈಸ್. ನೋಡಿ ಎಲ್ಲ ನಮ್ಮ ತಾಯಿಯವ್ರಿಗೆ ಸಪ್ಲೈ ಮಾಡ್ತಾಯಿದ್ದಾರೆ. ಹೇ ಯಾ ದೇಗೇರ್ ಸಿರಿಕದ್ದೇ ರವ
ಅವಳು ಎಲ್ಲ ಅಡುಗೆ ಮನೆ ಮ್ಯಾನೇಜರ್ ನಮ್ಮ ತಂಗಿಯವರು ಎಲ್ಲೆಲ್ಲಿ ಇಟ್ಟಿದ್ದಾಳೋ ಅವಳಿಗೆ ಗೊತ್ತು. ನೋಡಿ ಎಲ್ಲ ನೋಡ್ತೀವಿ ಮಾಡ್ತಾವಳೆ. ಟಮಾಟಿ ವಡೆ ಅಂತ ಕೊನೆಗೂ ರವಾ ಸಿಕ್ತು ಗಾಯ್ಸ್. ಇನ್ನು ಏನೇನೋ ಕೇಳ್ತಾವ್ರೆ ಭಾಳ. ಹಾಡಿ ರವೆ ರವಾ ರವಾ ಯಾಕೆ ಹಾಕಿದಿ? ಓ ರವಾ ಯಾಕೆ? ಅದೇ ಮೀನಾನ ರವಾ ಏನಕ್ಕೆ ಹಾಕಿದಿ? ಅದಕ್ಕೆ ಬೇಕಾ ನಾ ರವಾ? ಹಾಂ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಇವ್ರಿಗೂ. ಪಾಪ ಅವ್ರ ಮನೆಯಲ್ಲಿ ಮಾಡ್ಕೊಂಡು. ಹಾಂ, ಉಪ್ಪು, ಹಾಂ, ಅದ ಫ್ರೈ ಮಾಡೇ ಮಸಾಲೆ, ಹಾಂ, ಉಣಾ ಖಾರ, ಹಾಂ, ಉಪ್ಪಿಟ್ಟು ಮಾಡೇ ರವಾ, ಉಪ್ಪಿಟ್ಟು ಮಾಡ್ಯಾರ ರವಾ ಅವೆಲ್ಲ ಮಿಕ್ಸ್ ಮಾಡ್ಕೊಂಡೆ. ಕರಾಚಿ ರವಾ, ಕ್ರಾಂತಿ ರವಾ ಅವೆಲ್ಲ ಮಿಕ್ಸ್ ಮಾಡ್ಕೊಂಡೆ. ಹಾಂ, ಎಣ್ಣೆ ಬಿಡೋದು. ಹಾಂ, ನೋಡಿ ಗ್ಯಾಸ್ ಈಗ ಎಣ್ಣೆ ಇಷ್ಟು ಹಾಕೊಂಡಿದ್ದಾಳೆ ನಮ್ಮ ತಾಯಿ ಬಾಣಲಿಲಿ. ಒಲಿ ಮೇಲೆ ಬಾಣಲಿ ಇಟ್ಬಿಟ್ಟು ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದಾಳೆ. ನೋಡಿ ಇವೆಲ್ಲ ಮಿಕ್ಸ್ ಮಾಡಿ ಮಸಾಲ ಅದು ಅಲ್ಲ ಮಸಾಲ ಯಾವುದು? ಫ್ರೈ ಮಸಾಲ ಅದು ನೋಡಿ. ಯಾ ಈ ಹೊಳಿ ಮೀನ ಈಗ ಇವತ್ತು ಫಸ್ಟ್ ಅಲ್ಲ, ಭಾಳ ದಿನ ಅದಲ್ಲ ತಿಂದ. ಈಗ ಟೇಸ್ಟ್ ಹೆಂಗಿರ್ತೈತಿ ನೋಡ್ಬೇಕವ. ಇವತ್ತು ನೀ ಏನು ಮಾಡ್ತೀವಿ ಗೊತ್ತಿಲ್ಲ. ಇವತ್ತು ಹೊಳಿ ಮೀನ ಟೇಸ್ಟ್ ಅಂದರು ನಮಗೆ ಫ್ರೈ ಮಾಡ್ತಾಯಿದ್ವಿ, ಸಾರು ಮಾಡ್ತಾಯಿದ್ವಿ. ಒಟ್ಟಿನಲ್ಲಿ ಪವರ್ಫುಲ್ಲಾಗಿರ್ಬೇಕು ನಾವು. ನೋಡಿ ಈಗೆಲ್ಲ ಮುಗೀತು. ಈಗ ಫ್ರೈ ಮಾಡ್ತಾವೆ. ಅದು ಎಣ್ಣೆ ಬಿಸಿ ಆಗ್ಬೇಕೇನವ? ಹಾಂ, ಬಿಸಿ ಆಗಿಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದೊಂದು ಮೀನು ಹಾಕ್ಬೇಕು ಅದಕ್ಕೆ ಅಲ್ಲ. ನೋಡಿ ಗ್ಯಾಸ್ ಮೀನನ್ನು ಮಿಕ್ಸ್ ಮಾಡ್ತಾವ್ರೆ. ಮಿಕ್ಸಿಂಗ್ ಆಯಿತು, ಫುಲ್ ಹಾಕಿದ್ದು. ಮುಳ್ಳು ಇರುತ್ತಲ್ಲ ಅದು, ಮುಳ್ಳು ಭಾಳ ಮುಳ್ಳು ಗ್ಯಾಸ್. ಹಾಗೆ ನೋಡಿ ನಮ್ಮ ತಂಗಿಯವರು ಸಂತೆ ಸಾಮಾನ ಸೈಡ್ ಸಪ್ರೇಟ್ ಒಂದೊಂದನ್ನ ಮಾಡ್ತಾವ್ರೆ. ಸಪ್ರೇಟ್ ಒಂದೊಂದು ಮಾಡ್ತಾವ್ರೆ ಅದು. ನೋಡಿ ಆಯಿತು. ಒಟ್ಟಿನಲ್ಲಿ ಈಗ ಯಾವ ರೀತಿ ಬಿಡ್ತಾರೆ ನೋಡೋಣ. ನೋಡಿ ಗ್ಯಾಸ್ ಬಿಡ್ತಾವ್ರೆ. ಹಾಂ, ನೋಡಿ ಎಣ್ಣೆ ಬಿಸಿಯಾಗಿಲ್ವೇ ಅವರು. ನೋಡಿ ಗ್ಯಾಸ್ ಈಗ ಕೈ ಆಡಿ ವಾತೆ ಕರಿ ಮಾಡಿ. ಹಾಂ, ಮೀನ ಬಿಡ್ತಾ ಇದೀನಿ ನೋಡ್ರಿ. ನೋಡ್ತ ಬಿಡಾಕತ್ತ ನೋಡ್ರಿ. ಕರಿಯಾಕ ಮೀನಾ ಫ್ರೈ ಬಿಡಾಕತ್ತ ನೋಡ್ರಿ ಎಣ್ಣೆ. ಹಾಂ, ಅದನ್ನ ಈಗ ಹೊಳಸ್ಬೇಕು ನಾವು. ಅದು ಸ್ವಲ್ಪ ಕರಿಬೇಕು. ಕರಿಕೊಂಡು ಆಮೇಲೆ ಹೊಳಸ್ಬೇಕು. ಅದು ಫುಲ್ ಫ್ರೈ ಆಗ್ಬೇಕು, ಕುದಿಬೇಕು. ಫುಲ್ ಫ್ರೈ ಆಗಿ ಅಂದ್ರೆ ಆಮೇಲೆ ಹೊಳಸ್ಬೇಕು. ಹಾಂ, ಓಕೆ. ಇವು ರೇಷನ್ ಸಾಮಾನು ಅವೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನೋಡಿ. ಆ ಟಮಾಟೆ ರೇಷನ್ ನೋಡಿದ್ರೆಲ್ಲ ಮನೆ ಸಾಮಾನು ಯಾವ ರೀತಿ ಇದೆ. ನಾವು ವಾರಕ್ಕೊಮ್ಮೆ ರೇಷನ್ ತರ್ತೀವಿ ಗೈಸ್. ವಾರಕ್ಕೊಮ್ಮೆ ಹಳ್ಳಿ ಜೀವನ ಗೊತ್ತಲ್ಲ, ಸಿಂಪಲ್ ಜೀವನ. ನೋಡಿ ಇದೊಂದು ಮೀನು ಸಣ್ಣದು ಫ್ರೈ ಮಾಡೋಕೆ ಬರಲ್ಲ, ಹಾಗಾಗಿ ಇದ್ರಲ್ಲಿ ನಾನು ಬಿಡ್ತಾ ಇದ್ದೀನಿ ನೋಡಿ ಸಾರಲ್ಲಿ. ಹೋಯ್ತು ಗೈಸ್. ಜಾರು ತಂತಿ ನೋಡಿ. ಇದು ಟಮಾಟೆ, ಈರುಳ್ಳಿ, ಮೆಣಸಿನ್ಕಾಯಿ, ಈ ಕಡೆ ಕರಿಬೇವು, ಕೊತ್ತಂಬರಿ, ರೇಷನ್ನು, ಅಡಿಗೆ ಎಣ್ಣೆನ ಕಾಣಿಸುತ್ತೆ, ಮುಳುಗಾಯಿ ಚಮಚ ಕೊಡ್ಬೇಕಂತೆ ನಮ್ಮ ತಾಯಿ. ನಾಳೆ ನೋಡಿ ಈಗ ಅಡ್ಕೆ ಬರ್ಬೋದು ಕಾಯಿಗಳು. ಇದು ಹಿಂಗೆ ಗೊಳಿಸ್ಬೇಕು. ಹಿಂಗೆ ಗೊಳಿಸ್ಬೇಕು ನಾವು. ಹಾಂ, ಹಿಂಗೆ ಗೊಳಿಸ್ಬೇಕು. ನಾಳೆ ಹಬ್ಬ ಸ್ಟಾರ್ಟ್ ಕರ್ಬ ಹಬ್ಬಕ್ಕೆ. ನಾಳೆ ಮಲ್ಯಾಗ ಹೇಳಿ ಗಾಡಿ ತಗೊಂಡು ನಾಳೆ ನಾಳೆ ಹಾಂ ಹೊಡ್ಸೋಣ. ಹೊಡ್ಸಿ ಇವತ್ತು ಹೇಳ್ಯಾರಪ್ಪ ಇವರು. ಇವತ್ತು ಹೇಳಿ ಬಂದೇನೆ. ಅವತ್ತು ಇವತ್ತು ಮುಂಜಾನೆ ಬರೋಬ್ಬರ ರೊಟ್ಟಿ ಹೊಡೆದು ಹಾಂ ರಂಟಿ ಹೊಡಿಬೇಕು. ಆತ ಇವತ್ತು ಹೇಳ್ಯಾರ. ನಾಳೆ ಬೆಳಗ್ಗೆ ನಾ ಮಾಡಿಸ್ತೇನೆ. ರೊಟ್ಟಿ ಕರೆಕ್ಟಾಗಿ ಹೊಡಿಸಿ ಬರೋಬ್ಬರ ರಂಟಿ ಹತ್ತು ಅನ್ಬೇಕು ಅವಂಗ. ಆತ ಅಷ್ಟು ಮಾಡ. ನಾಳೆ ರಂಟಿ ಹೊಡ್ಸ್ಕೊಂಡು ಕುಡ್ಸಿದ್ದು ಹಾಂ ಕೆಲಸ ಮುಗಿದೈತಿ. ಹಾಂ, ನಾವು ಕೊಡ್ಲ ಹೊಡೆ ಹೋಗ್ತೀನಿ ಕೆಲಸಕ್ಕೆ. ಆತ 12 ಗಂಟೆಗೆ ಬರ್ತೀವಿ. ಬಂದು ನಾವು ಖಾಲಿ ಇದ್ದಾಗ ನಾ ಮಾಡಿಸ್ಲೇ ಅದನ್ನ. ಹಾಂ, ಆತು ಕರೆಕ್ಟಾಗಿ ಹಾಂ ಬರೋಬ್ಬರಾಗಿ ಮಣ್ಣು ಆಗ್ಬೇಕಲ್ಲ. ಹಾಂ, ಆತು.
ಹಾಂ ಬಾಬಾ ತೂ ಕೇಕ್ ಲೈ ಗಾಯ್ಸ್ ಇವ ನಮ್ಮ ಬ್ರದರ್ ಅಕ್ಕನ ಮಗ ಇವತ್ತು ಹ್ಯಾಪಿ ನ್ಯೂ ಇಯರ್ ಕೇಕ್ ತಂದಾನಂತ ಅದನ್ನು ರಾತ್ರಿ ಸೆಲೆಬ್ರೇಟ್ ಮಾಡಿ ಅದನ್ನು ಕೇಕ್ ಕಟ್ ಮಾಡ್ಬೇಕಂತೇಳಿ ನಮ್ಮ ಫಾದರಿಗೆ ಹೇಳ್ದೆ ಇದ್ದಾನೆ ಓಕೆ ಬಾಬಾ ಕನ್ನಡ ಕೇಕ್ ಲೈಸು ಹೆಂಗ್ರ ನಾನು ಕೇಕ್ ತಂದಿದ್ದೀನಿ ಗಾಯ್ಸ್ ಎಲ್ಲರೂ ಬನ್ನಿ ಹ್ಯಾಪಿ ನ್ಯೂ ಇಯರ್ ಹಾಂ ಎಲ್ರಿಗೂ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಹಾಂ ಓಕೆ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಏಯ್ ಸುಮ್ಮನೆ ಹೇಳಿ ಏಯ್ ಗುಬಾಲ್